ನಡ್ಕೊಂಡು ಹೋಗತ್ತಾನೆ ಹೋಗೋಣ. ವಾಕಿಂಗ್ ಟಾಕಿಂಗ್ ವಾಕಿ ಟಾಕಿ ವಿತ್ ಗಾಯತ್ರಿ ಮತ್ತೆ ಪೂರ್ಣಿಮಾ. ಹಲೋ ಸ್ನೇಹಿತರೆ, ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೊರಗಡೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತೀನಿ ಅದನ್ನು ಕೂಡ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ನಾನು ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀನಿ. ನಾನು ಹೋಗಬೇಕಾದಂಥ ದಾರಿನ ಮಿಸ್ ಮಾಡಿ, ಅಂದರೆ ಮಿಸ್ ಅಲ್ಲ, ಅಲ್ಲಿ ಏನೋ ಕ್ಲೋಸ್ ಆಗಿದೆ ಅಂದ್ಬಿಟ್ಟು ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋದರು. ಸ್ವಲ್ಪ ಲೇಟ್ ಆಯಿತು, ಒಂದು 10-15 ಮಿನಿಟ್ಸ್ ಲೇಟ್ ಆಯಿತು. ಆಲ್ರೆಡಿ ಪೂರ್ಣಿಮಾ ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಹೋದ ವರ್ಷ ಕೂಡ ಇದೇ ಸಮಯಕ್ಕೆ ನಾನು ಪೂರ್ಣಿಮಾ ಭೇಟಿಯಾಗಿದ್ವಿ. ಈ ಸರಿನೂ ಒಂದು 4-5 ಜನ ಸೇರೋಣ ಅಂತ ಅಂದ್ಕೊಂಡಿದ್ವಿ. ಕಾರಣಾಂತರಗಳಿಂದ ಕೆಲವರು ಬರಲಿಲ್ಲ. ಆದರೆ ಈ ಸರಿ ಪೂರ್ಣಿಮನ ಜೊತೆ ಗಾಯತ್ರಿ ಹಾಬೀಸ್ನಿಂದ ಗಾಯತ್ರಿ ಅವರು ಕೂಡ ಬರ್ತಾ ಇದ್ದಾರೆ. ಗಾಯತ್ರಿ ಅವ್ರನ್ನ ನಾನು ಭೇಟಿ ಮಾಡ್ತಾ ಇರೋದು ಇದು 2ನೇ ಸಾರಿ, ಪೂರ್ಣಿಮಾನ 3ನೇ ಸಾರಿ ಭೇಟಿ ಮಾಡ್ತಾ ಇದ್ದೀನಿ. ಒಂಥರ ಚೆನ್ನಾಗಿರುತ್ತೆ. ನಾವು ಫೋನ್ಗಳಲ್ಲಿ ಮಾತಾಡ್ಕೊಳ್ತಾ ಇರ್ತೀವಿ, ರೆಗ್ಯುಲರಾಗಿ ಮಾತಾಡ್ತಾ ಇದ್ರೆ 1 hour 1.5 hours ಟೈಮೇ ಹೋಗೋದೇ ಗೊತ್ತಾಗಲ್ಲ, ಅಷ್ಟೊಂದು ಮಾತಾಡ್ತಾ ಇರ್ತೀವಿ ನಾವು. ಆದರೆ ಈಗ ಡೈರೆಕ್ಟಾಗಿ ಸಿಕ್ಕಿ ಒಂದು ನಮ್ಮ ವಿಷಯಗಳನ್ನು ಹಂಚ್ಕೊಳ್ಳೋದಾಗಲಿ ಅಥವಾ ಏನಾದರೂ ಒಂದು ಡಿಫ್ರೆಂಟಾಗಿ ವೀಡಿಯೋಸನ್ನು ಮಾಡಿಕೊಂಡು ಅದನ್ನು ಶೇರ್ ಮಾಡ್ಕೊಳ್ಳೋಣ. ಹಾಗೆ ಎಲ್ಲರೂ ಮೀಟ್ ಆದಾಗ ಅದೊಂಥರ ತುಂಬಾ ಚೆನ್ನಾಗಿರುತ್ತೆ. ಫೋನಲ್ಲಿ ಮಾತಾಡೋದಕ್ಕೂ ಡೈರೆಕ್ಟಾಗಿ ಸಿಕ್ಕಿ ಮಾತಾಡೋದಕ್ಕೂ ಒಂದು ಸಮಯನ ಕಳೆಯೋದು ತುಂಬಾ ಚೆನ್ನಾಗಿ ಇರುತ್ತೆ. ಹಾಗಾಗಿ ನಾವು ಈ ಮಾಲ್ಗೆ ಬಂದ್ವಿ. ಎಲ್ರಿಗೂ ಹತ್ರ ಆಗುತ್ತೆ ಈ ಮಾಲ್ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದು ಕರೆಕ್ಟ್ ಜಾಗ, ಮತ್ತು ನೋಡೋಕ್ಕೆ ಕೂಡ ಚೆನ್ನಾಗಿದೆ. ಇಲ್ಲಿ ಒಂದು ಪಾಂಡ್ ಇದೆ, ಅದು ನಂಗೆ ತುಂಬಾ ಇಷ್ಟ. ಮುಂಚೆಲ್ಲ ತುಂಬ ಬರ್ತಾ ಇದೆ, ಈಗ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಬರೋದು. ಮೇಲ್ಗಡೆ ಇದೆ ನೋಡಿ, ಆ ಟೈಮ್ ಝೋನ್ ಅದೆಲ್ಲ ಗೇಮ್ ಏರಿಯಾನೇ, ಬಟ್ ನಾನು ಯಾವತ್ತೂ ಹೋಗಿಲ್ಲ ಅಲ್ಲಿಗೆ. ನಾವಿಬ್ಬರೇ ನೋಡಿ ಹಿಂಗೆ ಕತೆ ಆಯಿತು. ಪೂರ್ಣಿಮಾ ಬೇಗ ಬಂದ್ಬಿಟ್ಟಿದ್ರು, ಅವರು ಹಾಸನಿಂದ ಬಂದಿದ್ರು, ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಗಾಯತ್ರಿ ಸ್ವಲ್ಪ ಲೇಟಾಗಿ ಬರೋದ್ರಿಂದ ನಾವಿಲ್ಲಿ ಸುಮ್ಮನೆ ಹಂಗೆ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಕೆಲವು ಶಾಪ್ಗಳಿಗೆ ಬಂದ್ವಿ, ನೋಡಿದ್ವಿ. ಆಮೇಲೆ ಅವರು ಫೋನ್ ಮಾಡಿದ್ರು ನಾನು ಬಂದಿದ್ದೀನಿ ಅಂತ. ಸೊ ಈಗ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಗಾಯತ್ರಿ ಅವ್ರು ಕೂಡ ಬಂದರು. ಅವ್ರು ಬರೋಷ್ಟರಲ್ಲಿ 12:30 ಆಗಿತ್ತು. ಸರಿ, ಊಟ ಮಾಡಿಕೊಂಡೆ ಒಂದೇ ಸರಿ, ಆಮೇಲೆ ನಮ್ಮ ವೀಡಿಯೋಸನ್ನು ಮಾಡೋಕ್ಕೆ ಹೋಗೋಣ ಅಂತ ಫುಡ್ ಕೋರ್ಟ್ಗೆ ಬಂದ್ವಿ. ಇಲ್ಲಿ ಬೇಡ, ಆಮೇಲೆ ಊಟ ಹೊರಗಡೆ ಹೋಗಿ ಮಾಡೋಣ, ಇಲ್ಲೇನಾದರೂ ಕಾಫಿ ಟೀ ಅಥವಾ ಆ ಥರ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡು. ಬರೋವರೆಗೂ ಏನು ಮಾಡೋದು, ವೆಸ್ಟ್ ಸೈಡು ಮತ್ತು ಪ್ಯಾಂಟ್ಲೂನ್ಸ್ ಎಲ್ಲ ಹೋಗಿ ಬಂದ್ವಿ. ಚೆನ್ನಾಗಿತ್ತು, ಎಲ್ಲ ಕಾಸ್ಟ್ಲಿ, ಸುಮ್ಮನೆ ಹಾಗೆ ನೋಡ್ಬೋದು. ವಿಂಡೋ ಶಾಪಿಂಗ್ ಇದು ಎಷ್ಟು ದಿನ ಆಯಿತು ಓಪನ್ ಆಗಿ? ಕಾಮತ್ತು ನಾವು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ. ಏನ್ ತಗೊಳ್ತಾ ಇದ್ದೀರಾ ಪೂರ್ಣಿಮಾ? ಸುತ್ತಿ ಸುತ್ತಿ ಸಾಕಾಯ್ತು ಅಂತನಾ? ಕಾದು ಕಾದು ಸಾಕಾಯ್ತು. ಚೆನ್ನಾಗಿದೆ, ಕೋಲ್ಡಾಗಿ ಚೆನ್ನಾಗಿದೆ. ತುಂಬ ಕೋಲ್ಡು ಇಲ್ಲ, ಮಾಡ್ತೀರಾ? ತುಂಬ ಕೋಲ್ಡಾಗೂ ಇಲ್ಲ, ತುಂಬ ಬಿಸಿ ಕುಡಿಯೋಕ್ಕಾಗಲ್ಲ. ಎಲ್ಲರೂ ಕಡೆ ಹೇಳಿದ್ರು ಅವಾಗ. ಮೀಟ್ ಆದ್ಮೇಲೆ ನೋಡೋಣ, ಇನ್ನೊಂದ್ಸರಿ ಮನೆಗೆ ಕರೆದ್ರಾಯ್ತು ಅಂತ ಹಂಗೆ ಬಂದು. ಬಿಸ್ಲಾ? ಚೆನ್ನಾಗಿದೆ ಬಿಸಿಲು ಅಲ್ಲ, ತುಂಬಾ ಜಾಸ್ತಿನೂ ಇಲ್ಲ. ಓಕೆ, ಚೆನ್ನಾಗಿದೆ. ಎಳೆ ಬಿಸಿಲು ಅಲ್ಲ? ಬಿಸಿಲಿರೋದಕ್ಕೆ ಎಲ್ಲ ನೆರಳು ಕುತ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಬಿಸಿಲು ಕಡೆನೆ ಸೀಟ್ ಸಿಗ್ತಾ ಇದೆ ಕುತ್ಕೊಳ್ಳಕ್ಕೆ. ಏನ್ ಮಾಡೋಣ, ಹೋಗೋಣ. ಸೊ ಇಲ್ಲಿ ಜಾಸ್ತಿ ಬಿಸಿಲಿದೆ ಅಂತ ಈಗ ನಾವು 3 ಮಾತಾಡ್ಕೊಂಡು ಇಸ್ಕಾನ್ ಟೆಂಪಲ್ಗೆ ನಡ್ಕೊಂಡು ಹೋಗೋಣ.
ವಾಕಿಂಗ್ ಟಾಕಿಂಗ್ ವಾಕಿ ಟಾಕಿ ವಿತ್ ಏನೋ ಗಾಯತ್ರಿ ಮತ್ತೆ ಪೂರ್ಣಿಮಾ. ವಾಟರ್ ಫೌಂಟೇನ್ ಇಷ್ಟೊತ್ತಿರ್ಲಿಲ್ಲ, ಈಗ ಓಪನ್ ಮಾಡಿದ್ದಾರೆ. 1 ಗಂಟೆ ಟೈಮ್ಗೆ ಓಪನ್ ಮಾಡಿದ್ದಾರೆ ಆ ಫೌಂಟೇನ್ ಎಲ್ಲ. ಹಿಂದ್ಗಡೆ ಕೂಡ ಸಖತ್ ಬಿಸಿಲಿದೆ ಈಗ. ಸೊ ಸದ್ಯ ಅಟ್ಲೀಸ್ಟ್ ಕರೆಕ್ಟ್ ಟೈಮ್ ಬಂದಿದೀವಿ ಅಲ್ಲ. ಇಲ್ಲೋಗಿ ಕೂತ್ಕೊಂಡು ಬರ್ತಾ ಇದ್ವಿ. ಆಮೇಲೆ ಏನೋ ಗೊತ್ತಿಲ್ಲ, ಬರೀ ಆಫೀಸ್ ಅವರು ಆ ಬಿಲ್ಡಿಂಗ್ ಅವ್ರಿಗೆ ಮಾತ್ರನೇ ಎಂಟ್ರೆನ್ಸ್. ಹೌದು, ಕರೆಕ್ಟ್ ಟೈಮ್ಗೆ ಬಂದ್ವಿ. ವಾಟರ್ ಫೌಂಟೇನ್ ಶುರು ಆದ್ಮೇಲೆ ಸುಮ್ಮನೆ ಹಂಗೆ ಹೇಗಿದೆ ಬಂದಿದ್ದು ಏನು ತುಂಬಾ ಚೆನ್ನಾಗಿದೆ. ಈಗಿನ ನೈಟ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ನಿಮಗೆ ಇದು ಕರ್ದಿದ್ದಕ್ಕೆ. ನೀವು ಕರೆದಿದ್ದಕ್ಕೆ ನಾವು ಬಂದ್ವಿ. ಹೌದು, ಇಲ್ಲಾಂದ್ರೆ ಇಲ್ಲಿ ಬರೋ ಪ್ಲಾನೇ ಇರಲಿಲ್ಲ ನಮಗೆಲ್ಲ ಅಲ್ವಾ. ತುಂಬಾ ಜನ ಬರೋರಿದ್ರು, ಮಿಸ್ ಆಯ್ತು. ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ನಾವಾಗಾದ್ರೂ ಚಾನ್ಸ್ ಸಿಗ್ಬೋದು ಅವ್ರ ಜೊತೆ ಮೀಟ್ ಆಗುತ್ತೆ. ಅವಾಗ ಮೀಟ್ ಆಗೋಣ. ಗಾಯತ್ರಿ ಅವ್ರು ಬಂದ್ರೆ ಅದು ತುಂಬಾ ಖುಷಿ ಆಗ್ತಾ ಇದೆ. ಅವರು ತುಂಬಾ ಬಿಸಿ ಗಾಯತ್ರಿ, ಅದರಲ್ಲಿ ನಮ್ಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿರೋದು. ಇಂಥ ಒಂದು ಟೈಮ್ ನನಗೆ ಸಿಗೋದು ತುಂಬಾ ಖುಷಿ ಅಲ್ಲ. ಅವ್ರು ಅಷ್ಟು ಬಿಸಿಯಲ್ಲೂ ಬಂದ್ರಲ್ಲ, ಆ ಟೈಮು ಬರಕ್ಕಾಗಿರ್ಲಿಲ್ಲ. ಪ್ರಾಬ್ಲಮ್ ಇರೋದ್ರಿಂದ ಬರಕ್ಕಾಗಿಲ್ಲ. ಸೊ ಈ ಸಾರಿ ನಾವು ಮೂವರೇ ಭೇಟಿಯಾಗಿ ಎಲ್ಲ ಸುತ್ತ ಆಡ್ತಾ ಇದ್ವಿ. ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಈ ತರ ಮೀಟ್ ಒಂಥರ ತುಂಬಾ ಖುಷಿ ಕೊಡ್ತಾ ಇದೆ. ನಿಜ ಹೇಳ್ಬೇಕಂದ್ರೆ ನನಗೆ ಮೊದಲನೇ ಅನುಭವ ಅನ್ಬೇಕು. ದೀಪಕ್ಕನ ಒಂದ್ಸರಿ ಮೀಟ್ ಮಾಡಿದ್ದೆ ರೋಡಲ್ಲಿ. ಸುಪ್ರಿಯಾ ಮನೆ ಗ್ರಾಫ್ರೆ. ಹೌದು, ರೋಡಲ್ಲೇ ಮೀಟ್ ಆಗಿದ್ದೀವಿ ನಾವಿದ್ರು. ಸೊ ಇವತ್ತು ಮಾಲಲ್ಲಿ ಮೀಟ್ ಆಗ್ತಾ ಇದ್ದೀವಿ. ಅಂದ್ರೆ ಈ ತರ ಹಾಸ್ಯ ಹೊಡೆದು ಮಾತಾಡಕ್ಕೂ ಆಗಿರಲಿಲ್ಲ. ಹೌದು, ಇಲ್ಲಿ ಮಾಲಲ್ಲಿ ಸುತ್ತಿ ಸಾಕಾಯ್ತು. ಈಗ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇರೋದು ನಾವು. ನಡ್ಕೊಂಡು ಹಂಗೆ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸಖತ್ ಬಿಸಿಲು ಇದೆ. ಇಲ್ಲಿಂದ 5 ಮಿನಿಟ್ಸ್ ಆಗತ್ತಾ ಗಾಯತ್ರಿ? ಇಲ್ಲ, ಹತ್ರ ಇದೆ. ಬಟ್ ರಶ್ ಇತ್ತು ನಾನು ಬರುವಾಗ. ಹೌದಾ? ನಮ್ಗೆ ಎಷ್ಟೊತ್ತು ಬೇಕು ಹೋಗಕ್ಕೆ ಗೊತ್ತಿಲ್ಲ. ಏನು ಇಸ್ಕಾನ್ ಟೆಂಪಲ್? ಎಲ್ಲ ದಿವಸವೂ ಜನ ತುಂಬಿಕೊಂಡು ಜನ ಇರ್ತಾರೆ. ಹೌದಾ? ವೀಕ್ ಡೇಸ್ ಅಲ್ವಾ, ಇವತ್ತು ಕಡಿಮೆ ಇರ್ಬೇಕಲ್ವಾ? ಆದ್ರೆ ನಾನು ಬರುವಾಗ ತುಂಬಾ ಜನ ಇದ್ರು, ನಾನು ಹಾಗೆ ಬಂದಿದ್ದೆ. ಓಕೆ, ನೋಡೋಣ. ತುಂಬಾ ಕ್ರೌಡ್ ಇತ್ತಂತೆ, ಅವ್ರು ಬರುವಾಗ ಹೇಳ್ತಾ ಇದ್ದಾರೆ. ಈಗ ಅಲ್ಲೋಗಿ ನೋಡೋದು ಕ್ರೌಡ್ ಹೇಗಿರುತ್ತೆ ಅಂತ. ನಾವು ಒಳಗಡೆ ಹೋಗ್ಲೇಬೇಕು ಫುಡ್ ಕೋರ್ಟ್ಗೆ ಅಂತಂದ್ರೆ ಅಲ್ಲ, ತುಂಬಾ ಬಿಸಿಲಿದೆ. ಸೊ ಇಸ್ಕಾನ್ ಟೆಂಪಲ್ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಹೋಟೆಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಅಲ್ಲಿ ಎಂಟ್ರೆನ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ವಿಸಿಟಿಂಗ್ ಅವರ್ಸು 4 o'clock ಅಂತ ನೆಕ್ಸ್ಟು. ಹಾಗಾಗಿ ಇಲ್ಲಿ ಹೋಟೆಲ್ಗೆ ಬಂದ್ವಿ. ಮೇಲೆ ಇದ್ರೆ ಮೇಲೆ ಹೋಗ್ಬಿಡೋಣ. ಇದು ಅಂತ ಇದೆ ಅಲ್ಲ, ಟೆಂಪಲ್ ಮೀಲ್ಸ್ ಅಂತೆ. ಏನೋ ಟೆಂಪಲ್ ಮೀಲ್ಸ್ ಅಂತ ಹೇಳಿ ನೋಡಿ. ಬನ್ನಿ ಹೋಗೋಣ. ಅಟ್ಲೀಸ್ಟ್ ಕಡಿಮೆ ಇದ್ದಾರೆ ಜನ, ಆರಾಮ. ಕಾರ್ನ ರೇಟ್ ಇತ್ತು. ಡಾನ್ಗಳ ತರ ಕಾಣಿಸ್ತಾರಪ್ಪ. ಅದು ಹಿಂಗಿದಾರ, ಒಳ್ಳೆ ಹೌಸ್ ವೈಫ್ ತರ ಅಲ್ವಾ? ಯಾವ ಆಂಗಲ್ ಇಂದ ಕಾಣಿಸ್ತೀರಾ ಗಾಯತ್ರಿ? ನಿಮ್ ಮನೆ ಡಾನ್ ಅಂತಾನೆ ಹೇಳ್ತಾರೆ. ನೀವ್ ಅವಾಗ ಹೇಳಿದ್ರಲ್ಲ ಕಾಲೇಜಲ್ಲಿ ಅವರು ಇದಂತ. ಹೈಸ್ಕೂಲ್ ಲೈಫೆಲ್ಲ ಡಾನೇ ಆಗಿದೆ. ನಮ್ಮನೆಯಲ್ಲೂ ಹಂಗೆ ಅನ್ಕೊಳ್ತಾರೆ. ಪಕ್ಕ ಕರೆಕ್ಟಾಗಿ ಹೇಳ್ಕೊಂಡಿದ್ದೀರಾ ಅಂತ. ನಾವೇನೋ ಪಾಪ ಮಾಡ್ದ, ನಾವು ಸಿಕ್ಕಂಡ್ ಪಾಪ ಅವ್ರ ಮೇಲೇನು ಇದ್ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ಬೇಕಿದ್ರೆ ನಾವು ಯಜಮಾನ್ರ. ಫಸ್ಟ್ಗೆ ಸ್ವೀಟ್ ಕಾರ್ನ್ ಸೂಪ್ ಬಂತು. ಹೆಸರಿಗೆ ತಕ್ಕ ಹಂಗೆ ತುಂಬ ಸಿಹಿಯಾಗಿತ್ತು ಸೂಪು. ಅವ್ರನ್ನ ಕೇಳಿದ್ರೆ ಸ್ವೀಟ್ ಕಾರ್ನ್ ಸೂಪ್ ಅಲ್ವಾ ಮೇಡಮ್, ಅಷ್ಟು ಸಿಹಿಯಾಗಿದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ರು. ಏನೋ ನಮಗೆ ಗೊತ್ತೇ ಇಲ್ಲ, ನಾವು ಕುಡ್ದೇ ಇಲ್ಲ ಅನ್ನೋ ಹಾಗೆ ತುಂಬ ಕಷ್ಟಪಟ್ಕೊಂಡು ಸೂಪ್ನ ಕುಡಿದ್ವಿ. ಊಟ ಹೇಗಿರುತ್ತೋ ಏನೋ ಅಂದ್ಕೊಂಡೆ. ಸದ್ಯ ಊಟ ಕೂಡ ಬಂತು. ತುಂಬ ಚೆನ್ನಾಗಿದೆ ಅಂತಲ್ಲ, ಚೆನ್ನಾಗಿದೆ.
ಫಿಶ್ ಆಗಿಲ್ಲ, ಪನ್ನೀರ್ ಅಷ್ಟು ಓಕೆ. ನನಗೆ ಇದು ಸೂಪ್ ಸಿಹಿ ಅನ್ಸ್ಬಿಟ್ರೆ ಒಂಚೂರು ಸ್ಪೈಸಿ ಇರಬೇಕು, ಇಲ್ಲ ಅಂತಂದ್ರೆ ಅದೇನೋ ಒಂಥರ ಕಾಫಿ ಪಾಯಸ ಕುಡಿಯೋತಾರೆ. ಇದು ಸ್ವೀಟ್ ನಿಮ್ಗೆ ಈಗ ಅಲ್ಲ ಸ್ವೀಟ್ ಇದೆ ಅಲ್ವಾ? ಸೂಪು ಅಷ್ಟೇ, ಇದು ಅಷ್ಟೇ. ಖಾರ ಅದು ಜಾಸ್ತಿ ಇದೆ. ಒಬ್ಬೊಬ್ರು ಅಂದ್ರೆ ಕಣ್ಣಲ್ಲಿ ನೀರು ಕುದಿಯೋ ಥರ ಖಾರ ನಮಗೆ ಬೇಡ. ಅಟ್ಲೀಸ್ಟ್ ಚಳಿ ವೆದರಿಗಂತೂ ಸ್ವಲ್ಪ ಖಾರ ಖಾರ ಇದೆ, ಚೆನ್ನಾಗಿರುತ್ತೆ. ಬೇರೆ ಎಸಿಲ್ ಕೂತಿದ್ದೀವಲ್ಲ, ಪೆಪ್ಪರ್ ಹಾಕೊಂಡು ಅದು ಸಿಹಿ ಹೊಡಿಲಿಲ್ಲ. ಡಾನ್ಗಳಿಗೆ ಅಂತ ಖಾರ ಕೊಟ್ಟಿಲ್ಲ. ನಾನು ಗಾಯತ್ರಿ ನಮ್ಮನ್ನ ಶೂಟ್ ಮಾಡಿದೆ. ಇಲ್ಲಿ ಬಂದು ಇದು ತಗೊಳ್ತಾ ಇದ್ದಾರೆ, ಬ್ಯಾಗ್ ಸ್ಟ್ರೀಟ್ ಶಾಪಿಂಗ್ ಮಾಡ್ತಾ ಇದ್ದಾರೆ. ಊಟ ಮಾಡಿ ಪಾರ್ಸಲ್ ಬಂದಿದ್ದಾಯ್ತು. ಗೀತಕ್ಕನ ಟ್ರೀಟ್ ನಮ್ಗೆ ಎಷ್ಟು ಹೇಳಿದ್ರು ಕೇಳಿಲ್ಲ, ಅವರೇ ಟ್ರೀಟ್ ಕೊಡ್ಸಿದ್ರು. ದೊಡ್ಡವರಿಗೆ ಕೇಳಬೇಕು. ಅದಕ್ಕೆ ನೆಕ್ಸ್ಟ್ ಟೈಮ್ ನೀವು ಕರ್ಕೊಂಡೋಗಿ ನಾನು ಏನ್ ಕೇಳ್ತೀನಿ ಎಲ್ಲ ಕೊಡ್ಸ್ಬೇಕಂತ. 100% ಕೊಡ್ತೇನೆ. ನೆಕ್ಸ್ಟ್ ಟೈಮ್ ಮೀಟ್ ಆದಾಗ ನೀವೇ ಕೊಡ್ತೀನಿ. ತುಂಬಾ ಚೆನ್ನಾಗಿತ್ತು ಗೀತಕ್ಕನ ಟ್ರೀಟ್ ಇವತ್ತು. ಹಾಗೆ ಬೆಳಿಗ್ಗೆ ಅಲ್ಲ, ಬಂದ ತಕ್ಷಣ ಬಂದಾಗಿಲ್ಲ ಬಾದಾಮಿ ಇದು ಇವ್ರದ್ದು, ಅವ್ರದ್ದು ಟ್ರೀಟ್. ನಂದೇನು ಟ್ರೀಟ್ ಆಗಿಲ್ಲ. ನೀವು ಬಂದಿರೋದೇ ಟ್ರೀಟ್. ಅಲ್ಲಿ ಅಲ್ಲ ನಿಂತ್ಕೊಳ್ಳಿ. ಏನ್ ಮಾಡ್ತಾ ಇದ್ದೀರಾ ಇವಾಗ? ನಾನೇ ಸೆಲ್ಫಿ ತಗೊಳ್ತಾ ಇದ್ದೀನಿ. ನಾನು ತಗೊಳ್ತಾ ಇದ್ದೀನಿ. ನೀವು ಸರಿ, ಊಟ ಮುಗಿಸ್ಕೊಂಡು ಇಸ್ಕಾನ್ಗೆ ಹೋಗೋಣ ಅಂದ್ಕೊಂಡ್ವಿ. ಆ ದೇವಸ್ಥಾನ ಇನ್ನೂ ತೆಗ್ದಿರಲಿಲ್ಲ, ಹಾಗಾಗಿ ವಾಪಸ್ ಮಾಲ್ಗೆ ಬಂದ್ವಿ. ನಾವು ಕೆಲವು ವಿಷಯಗಳನ್ನು ಇಟ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ಕೊಳ್ಳೋಣ ನಮ್ಮ ವ್ಲಾಗ್ಸಲ್ಲಿ ಅಂದ್ಕೊಂಡು ನಾವು ಯಾವ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಮುಂಚೆನೇ ಅಂದ್ಕೊಂಡಿದ್ವಿ. ಮತ್ತು ಸಮಯದ ಅಭಾವ ಕೂಡ ಇರೋದ್ರಿಂದ ನಾವು ವಾಪಸ್ ಮನೆಗೆ ಬೇಗ ಹೋಗಬೇಕಲ್ಲ, ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮ ವ್ಲಾಗ್ಸಲ್ಲಿ ಏನೆಲ್ಲ ಹೊಸದನ್ನು ಹಾಕ್ಬೋದು, ಹಾಗೆ ಅವಾಗವಾಗ ಈ ಥರ ಭೇಟಿ ಆಗೋದು, ಅವ್ರ ಮನೆಗೆ ನಾವು, ನಮ್ಮ ಮನೆಗೆ ಅವರು ಬಂದಾಗ ನಾವು ಮಾಡೋ ಅಡುಗೆ ಬಗ್ಗೆ ಅವ್ರಿಗೆ ತಿಳಿಸ್ಕೊಡೋದು, ಅವರ ಒಂದು ಅಡುಗೆ ನಾವು ಕಲ್ತ್ಕೊಳ್ಳೋದು, ಹಾಗೆ ಏನಾದರೂ ನಮ್ಮ ಜೀವನದಲ್ಲಿ ನಡೆದಿರುವಂಥ ಘಟನೆಗಳು ಅದನ್ನು ಹಂಚ್ಕೊಳ್ಳೋದಾದರೆ ಅದನ್ನು ಕೂಡ ಹಂಚ್ಕೊಳ್ಳೋ ಅಂಥದ್ದು, ಮತ್ತು ನಮ್ಮ ತೋಟನ ತೋರಿಸೋದು, ಅದರಲ್ಲಿ ನಾವು ಬೆಳೆದಿರುವಂಥ ಗಿಡಗಳನ್ನು ತೋರಿಸೋದು, ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಟ್ಟಿನಲ್ಲಿ ಹೊಸ ರೀತಿಯ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ನನಗಂತೂ ಗೊತ್ತಿಲ್ಲ. ಆ ಥರ ಏನಾದರೂ ವ್ಲಾಗ್ಸ್ ಮಾಡಿದಾಗ ಖಂಡಿತ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ತೀನಿ. ಸೊ ರಜೆ ಶುರು ಆಗಬೇಕು, ಅದಾದಮೇಲೆ ನೋಡೋಣ. ಬೈದ್ರೆ ನಮಸ್ಕಾರ ಹೇಳ್ಬಿಡ್ತೀನಿ, ಆಮೇಲೆ ಅವರು ಇಲ್ಲಿ ಇದೆಲ್ಲ ಹಾಕಿ ಇದ್ದಾರೆ, ಅವ್ರು ಒಳಗಡೆ ಹೋಗ್ಬಾರ್ದು ಅಂತ. ಅವ್ರು ನೋಡಿ ಒಳಗಡೆ ಹೋಗಿ ಕೂತಿದ್ದಾರೆ. ರೌಡಿ. ಓ ಡಾನ್ 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 ಗಾಯತ್ರಿ ಹೋಗಿ ಕೊಟ್ಕೊಂಡಿದ್ದಾರೆ ಒಳಗಡೆ. ಏನ್ ಕೇಳ್ತೀರಾ ಗಾಯತ್ರಿ? ಅಲ್ಲಕ್ಕ, ನಾನ್ ಕುಡಿ, ನಾನ್ ಮಾಡ್ಕೊಡ್ತೀನಿ, ಇಬ್ರು ಅಂತ ಕುತ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತಲ್ಲ ಇಷ್ಟು ಹೊತ್ತು ಕಳೆದಿದ್ದು. ಹೌದು, ಬಂದರೆ ನಾವು ಮನೇಲಿ ಬರೀ ಮನೆ ಕೆಲಸ ಮಾಡ್ಕೊಂಡೇ ಒಂದು ನನ್ಗಂತೂ ಯಾರು ಫ್ರೆಂಡ್ಸ್ ಇಲ್ಲ ಆಕ್ಚುಲಿ. ನಾನು ಸ್ವಲ್ಪ ಸೆಲೆಕ್ಟಿವ್ ಅಂತ ಹೇಳ್ಬೋದು. ನೋಡೋಣ ಏನಾರು ಇದೆಯಾ ಅಂತ. ಸೊ ಈಗ ವಿಡಿಯೋಸ್ ಮಾಡ್ಕೊಂಡಿರೋದೆಲ್ಲ ಪಾಪ ಗಾಯತ್ರಿ ಅವರ ಫೋನಲ್ಲಿ ಇದೆ. ಈಗ ಅದನ್ನ ಹೆಂಗೆ ನಮ್ಗೆಲ್ಲ ಕಳ್ಸೋದು ಅದೊಂದು ದೊಡ್ಡ ಯೋಚನೆ ಆಗ್ಬಿಟ್ಟಿದೆ. ನೋಡೋಣ, ಅದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಸಿಕ್ಕತ್ತೆ. ಸೊ ಇವತ್ತಿನ ಈ ವ್ಲಾಗನ್ನ ನಾವು ಇಲ್ಲಿಗೆ ಮುಗಿಸ್ತೀವಿ. ತುಂಬಾನೇ ಚೆನ್ನಾಗಿ ಹೋಯ್ತು ಟೈಮು. ಮತ್ತೆ ಯಾವಾಗ ಈ ಟೈಮ್ ಬರುತ್ತೆ ಗೊತ್ತಿಲ್ಲ, ಬಟ್ ವೆಯ್ಟ್ ಮಾಡ್ತೀನಿ ನಾನು. ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ, ಬಿಸಿಲಿಲ್ಲ, ತುಂಬಾ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ. ಸೊ 3 ಜನ ತುಂಬಾ ಚೆನ್ನಾಗಿ ಟೈಮನ್ನ ಸ್ಪೆಂಡ್ ಮಾಡಿದ್ವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟು ಬೇಗ ಟೈಮ್ ಆಗೋಯ್ತು. ಮತ್ತೆ ಭೇಟಿ ಆಗೋ ಟೈಮ್ ಬಂದಾಗ ಖಂಡಿತ ಎಲ್ರು ಭೇಟಿ ಆಗೋಣ, ಮತ್ತೆ ಎಂಜಾಯ್ ಮಾಡೋಣ. ಸೊ ನಮ್ಮೆಲ್ಲರ ವಿಡಿಯೋಸ್ಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಅನ್ಕೊಂಡು ಇವತ್ತಿನ ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಗೀತಕ್ಕಂಗೆ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ, 3 ಜನರಿಗೂ. ವ್ಲಾಗನ್ನ ಇಲ್ಲಿಗೆ ನಿಲ್ಸೋಣ. ಎಲ್ರಿಗೂ ಥ್ಯಾಂಕ್ ಯು. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿ ಆಯ್ತು. ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಓಕೆ.
ಬಾಯ್ ಬಾಯ್. ಬಾಯ್ ಬಾಯ್. ನಾವು ಹೊರಗಡೆ ಬರುವಾಗ ಗಣರಾಜ್ಯೋತ್ಸವಕ್ಕೆ ರಂಗೋಲಿಯಿಂದ ಬಿಡಿಸಿದಂಥ ಈ ಚಿತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ. ಅದೇ ಎಲ್ಲಿ ಬಟ್ ಅದು ಕಾಣಿಸಲ್ಲ, ಅದು ಬರಲ್ಲ. ಅದೆಲ್ಲ ಬಂದರೆ ಅಲ್ಲಿ ಎಡಿಟ್ ಆಗುತ್ತೆ. ರಿಪಬ್ಲಿಕ್ ಡೇಗೋಸ್ಕರ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಮಾಲ್ನಲ್ಲಿ. ನಾವು ರಿಪಬ್ಲಿಕ್ ಡೇಗೆ ರೀಲ್ಸ್ ಮಾಡಿದ್ವಿ. ರೀಲ್ಸ್ ಮಾಡಿದ್ದೀವಿ, ಬರುತ್ತೆ ನೋಡಿ. ನೋಡಿ ಎಲ್ಲಿ ಈಗ ಹೊರಡೋಂಥ ಟೈಮು ಔಟ್ಸೈಡ್ ಬಂದ್ವಿ. ಅವ್ರವ್ರ ದಾರಿ ಹಿಡಿತಾ ಇದ್ದೀವಿ ಈಗ. ಅವ್ರೊಂದು ಕಡೆ, ನಾನೊಂದು ಕಡೆ, ಗಾಯತ್ರಿ ಒಂದು ಕಡೆ. 3 ಜನ 3 ದಿಕ್ಕಿಗೆ ಹೋಗ್ತಾ ಇದ್ವಿ. ಸೊ ಎಲ್ಲರ ಜೊತೆ ಸಮಯನ ಕಳೆದಿದ್ದು ತುಂಬಾ ಚೆನ್ನಾಗಿತ್ತು. ಮತ್ತೆ ಯಾವಾಗ ಭೇಟಿ ಆಗ್ತೀವೋ ಗೊತ್ತಿಲ್ಲ, ಆದರೆ ಖುಷಿಯಿಂದ ಮನೆ ಕಡೆಗೆ ಹೊರಟ್ವಿ. ಇವತ್ತಿನ ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಹೇಗನ್ನಿಸ್ತು ಈ ವ್ಲಾಗು? ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಕೂಡ ಬಾಯ್ ಬಾಯ್, ನಮಸ್ಕಾರ.